ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಶಾಂತಕ ಆರಾಮ್ ಕೂತ್ ಬಿಟ್ಟಿಯಲ್ಲವ? ಬರವ ನೀಯ ಬಿಕ್ಕಣ್ಣಿಗಿದ್ದಾಳು. ಆರಾಮ್ ಕೂತ್ ಬಿಟ್ಟಿಯಲ್ಲ ಅಂತ. ಯಾಕ ನಿನಗೂ ಕಣ್ಣು ಕುಕ್ತಾನ? ನಾ ಆರಾಮ್ ಕುಂತಿದ್ದೆ. ಅಯ್ಯೋ ಹಂಗ್ಯಾಕ ಅಡಕ್ ನಾ ಮೈ ಮ್ಯಾಗ ಕಡ್ಯಾಕ ಬರ್ತೀಯಲ್ಲ? ಏನಾತ? ಏನಾಗೈತಿ? ಆಗಿಸ್ ಬಾಗಿಸ್ ತಂದಾನಲ್ಲ ಹಲ್ಕಟ್ ಬಾಡೆ ಅಂತ ಸೊಸಿನ. ಏನ್ ಮಾಡೋದೈತಿ? ಮತ್ತೆ ಉಣ್ಬೇಕಲ್ಲ ಭಾಗ್ಯನ. ಶಾಂತಕ್ಕ ಯಾಕೆ ಒದ್ರಾಡಿ ಕೆಟ್ಟಕ್ಕಿದ್ದೀಯ ವಾತಾಗ? ನೋಡು ನಾ ಹೇಳ, ನಾ ಹೇಳೋದಾದ್ರೆ ನೀ ಮಾತ್ರ ಸೊಸಿ ಕುಟ್ ಚಂದಾಗಿರ್ಬೇಕಂದ್ರೆ ನಾವು 4 ಮಾತು ಹೇಳ್ತೇನೆ, ನುಡಿ ಮುತ್ತು ಕೇಳ್ಬಿಡು ಅಂತ. ನಾನು ತಲೆ ಕೆಟ್ಟ ಹೋಗ್ಯತ್ ನನಗಂತೂ ಹೊತ್ತಾಗ. ಏನು ಭಾಡ್ಯಾಗುಳ್ದು ಬಾರ ಪರಕ ಹಂಗ್ಯಾಕ BP 601 ಮಾಡ್ಕೊಂಡಿ ಹಾದಿ ಯವ್ವ ಡಮ್ ಅಂತೇಳಿ ತಾಯಿಯಕ ಏನಾತ? ಮಾಡ್ತಿಲ್ ಬೇ ಮದ್ವಿನ? ನಾ ಮಾಡುದಿಲ್ಲ ಲಗ್ನ, ನಾ ಮಾಡುದಿಲ್ಲ. ನೋಡು ಹೆಂಗಂದಿ ಈಗ. ನೋಡು ಶಾಂತಕ್ಕ ಈಕಿನ್ ಲವ್ ಮಾಡ್ತಾನಂತ, ನಾ ಲಗ್ನ ಮಾಡ್ಬೇಕಂತ. ಯವ್ವ ಅಗದಿ ಅರ್ಜೆಂಟ್ ಐತಿ ಬೇ, ಮದ್ವಿ ಮಾಡ್ಬೇ ನನಗ. ಅಲ್ಲ ನನಗೆ ಲಗ್ನನ ಮಾಡುವಲ್ಲ. ಯಾರು ನೋಡಿದ್ರು ಲಾರಿ ಡ್ರೈವರಿಗ್ಲೆ ನಾವು ಕನ್ಯಾ ಕೊಡುದಿಲ್ಲ ಅಂತಾರ. ಅದು ಒತ್ತಟಿಗೆ ಹೋಗ್ಲಿ. ಅಲ್ಲ ಮನಿ ಅಂತದಿರ್ಬೇಕು ಇಂತದಿರ್ಬೇಕು, ಕನ್ಯೆನ ಸಿಗೋಲ್ಲ ಬೇ. ಅಂತದ್ ಲವ್ ಮಾಡಿ ಕಷ್ಟಪಟ್ಟು ಲಗ್ನ ಆಗ್ಬೇಕಂತ ಕರ್ಕೊಂಬಂದ್ರ ನೀನಂದ್ರ ಎಲ್ಲಾರು ಮನಿ ಒಪ್ಕೊಂಡಾರ. ನೀ ಯಾಕೆ ಲಗ್ನ ಮಾಡ್ಬಲ್ಲಿ? ಇಲ್ಲಪ್ಪ, ನಾ ಈ ವರ್ಷ ಅಂತೂ ಲಗ್ನ ಮಾಡಕ್ ಆಗುದಿಲ್ಲ. ನೋಡು ಯವ್ವ ಮಳಿಗಾಲ ದಾಟಾಕತ್ತು. ನೀ ಹಿಂಗ ಮಾಡಿದ್ರ ವಾಚ್ ಚಳಿಗಾಲಕ್ಕ ಕೇಳಿದ್ ನಿನಗ ಲಗ್ನ ಮಾಡ್ಲಿಲ್ಲ. ನೀನ್ ನಾವು ಮಳಿಗಾಲ ದಾಟಾಕತ್ತೀಗ. ಲಗ್ನ ಮಾಡ್ಬೇ. ಏನ್ ನಚಿಗೆಟ್ ನಿಂತೇವ ನನ್ನ ಮಗ ಇಂಥದ್ದು ಹುಡ್ತತೆ ಅಂತ ಮೊದ್ಲ ಗೊತ್ತಾಗ್ಲಿಲ್ಲವ ಯವ್ವ ಆತಾಗ. ಏನಯ್ಯವ ಇಷ್ಟೆಲ್ ತೆಕ್ಕೊಂಡು ನಿಂತತೆಲ್ಲ ಇದ್ರ ಬಾಯಾಗನ ಇದ್ರ ಬಾಯಾಗ ನನ್ನ ಹಾಟ. ಬಾಳೆ ಹೇಳ್ತೀನಿ ಮ್ಯಾಗ ಏನಂತಿ? ಒಮ್ಮೆ ಹೇಳಿದ್ರೆ ಕೇಳ್ತೀನಿ, ಏನಂತಿ ನೀನು? ತಗ ಲಗ್ನ ನಾ ಮಾಡುದಿಲ್ಲ ಲಗ್ನ. ಬೇಕಾದ್ ಮಾಡ್ಕೊ ಹೋಗಿ ನೀನು. ಲಗ್ನ ಮಾಡ್ತಾನಂತ ಈಗಿನ ಎಲ್ಲಿ ತಂದಿ ಬಿಡಾಡಿನ ಊರ್ ಬಾಡೆ. ಯವ್ವ ಲಗ್ನ ಮಾಡ್ಬೇ, ಹಂಗ್ಯಾಕ್ ಮಾಡ್ತಿ? ನಾ ಮಾಡುದಿಲ್ಲ ಲಗ್ನನ. ಹೋಗದ್ ಎಲ್ಲಿ ಹೋಗು, ಲಗ್ನ ಮಾಡ್ಕೊಂಬರೋಗ್ ನೀನು. ಗುಡಿಯಾಗ ತಾಳಿ ಕಟ್ಕೊಂಡ್ ಬರೋಗ್ ನಿನ್ ಗಟ್ಟ ಅವಸರ ಇತ್ತಂದ್ರ. ಯವ್ವ ನೀ ಹಿಂಗ ಮಾಡಿದ್ರ ನಾ ಗುಡ್ಯಾಗ ತಾಳಿ ಕಟ್ಕೊಂಡ್ ಬಂದ್ ಮನ್ಯಾಗ ಹೋಗಿಸ್ಕೊಳಕ್ಯಾ ಮತ್ತ ಏನಂತಿ? ಹೌದಾ ಅಟ್ಟು ಬೇರೆ ಐತೆ ಬಡ ನಿನಗ. ಏನ ನೀನ್ ಅವನ್ನ ಗುಡ್ಯಾಗ ತಾಳಿ ಕಟ್ಟಿದ್ರು ಕಟ್ಕೊಂತೀಯ? ಅಟ್ಟು ಪ್ರೀತಿ ಮಾಡ್ತೀಯ? ಅಟ್ಟು ಪಿರುತಿ ಪ್ರೇಮ ನನ್ನ ಮ್ಯಾಗ ನನ್ನ ಮಗನ ಮೇಲೆ ತುಂಬ್ಕೊಂಡ್ಬಿಟ್ಟಿಯಾ ನೀನು? ಹೌದ್ರಿ ಅತ್ತಿಯರ, ನನಗೆ ಅವ್ರಂದ್ರೆ ಭಾರಿ ಇಷ್ಟ. ನಾನು ಅವ್ರನ್ನ ಭಾರಿ ಪ್ರೀತಿ ಮಾಡ್ತೀನಿ. ಅವ್ರು ಗುಡ್ಯಾಗ ತಾಳಿ ಕಟ್ಟಿದ್ರು ಅಷ್ಟೇ, ಛತ್ರದಾಗ ತಾಳಿ ಕಟ್ಟಿದ್ರು ಅಷ್ಟೇ. ನಾನು ಅವ್ರ ಜೋಡಿ ಬಾಳೆ ಮಾಡ್ತೀನಿ. ನೋಡೇ ಬಿಡ್ತೇನೆ ಎಷ್ಟರ ನಿಮ್ಮ ಪ್ರೀತಿ ಪ್ರೇಮ ಗಟ್ಟಿ ಐತಂತ ನಾನು ನೋಡೇ ಬಿಡ್ತೇನೆ. ಹೋಗ್ಲ ಲಗ್ನ ಹೋಗ ಬಡೆ ಹೋಗ, ನಿಂದ ಬಾಳ ಸೊಕ್ಕ ಐತಿ. ನೋಡ್ತಿರ್ಬೇಕಾರೆ ನೀನು ಆಕೇನ್ ನಿನ್ ಗುಡ್ಯಾಗ ತಾಳಿ ಕಟ್ಟಿಸ್ಕೊಳಕಾದ್ರೂ ಒಪ್ಕೊಳ್ಳೋದಲ್ಲ, ನನಗೆ ಗೊತ್ತೈತಿ. ಊರ್ ಬಡೆ ಲಗ್ನಕ್ಕನಂತೀವ ಮಾಡ್ಕೊಂಬಾ ನೋಡುನು. ಕೈ ಕೊಟ್ಟು ಓಡಿ ಹೋದ್ಲಂದ್ರೆ ಗೊತ್ತಾಕತಿ. ಹಂಗಾರ ನಾ ಮಾಡ್ಕೊಂಡ ಬರ್ತೇನೆ ನಡಿ. ಇಬ್ರು ಹೋಗಿ ಗುಡ್ಯಾಗ ತಾಳಿ ಕಟ್ಕೊಂಡ್ ಬಂದ್ ನಮ್ಮ ಅವ್ನ ಮುಂದೆ ನಿಲ್ಲುನು. ತಾಳಿ ಕಟ್ಟಿಸ್ ಕರ್ಕೊಂಡ್ ಬಂದ್ಮೇಲೆ 5 ಮಂದಿ ಕರೆದ ಆರ್ತಿನಾರ ಮಾಡ ನೀನ್ ಅವನ. ಅಯ್ಯೋ ಪರಕ, ನೀನೇನ್ ಬುದ್ಧಿ ಐತಿಲ್ಲ. ಅಲ್ಲ ನೀನ ಲಗ್ನ ಮಾಡಿದ್ರೆ ಮರ್ಯಾದರ ಉಳಿತಿತ್ತು. ಹೋಗಿ ನೋಡಿ ಹೋಗಿ ಲಗ್ನ ಆಗಂತ ಹೇಳಿ ಅಲ್ಲ ಅವ್ರಿಗೆ. ನಾನು ನನ್ನ ಮಗ ಇಬ್ರು ಸೇರಿ ಮಾಡಿದ ಪ್ಲಾನ್ ಇದು ಸಕ್ಸಸ್ ಆತು. ಸಕ್ಸಸ್ ಶಾಂತಕ್ಕ. ಅಲ್ಲ ಈಗಿನ ಕಾಲದ ಹುಡುಗ್ಯಾರು ಏನು ತುಟ್ಟದಾರ ಇವ್ವ. ಅಲ್ಲ ನಾನು ನನ್ನ ಮಗ ಸೇರಿ ಮಾಡಿದ ಪ್ಲಾನ್ ಇದು. ನನ್ನ ಮಗ ಮದ್ವಿ ಮಾಡು ಅಂದ. ಆ ಹುಡುಗಿನ ನೋಡಿದ್ರೆ ಅದು ಒಂದೇ ಈಗಿನ ಹುಡುಗ್ಯಾರ 20,000 ಚೀರ್ ಬೇಕು, 30,000 ಚೀರ್ ಬೇಕು, ಅಂತ ಹೊಡಿಬೇಕು, ಇಂಥ ಛತ್ರ ಆಗ್ಬೇಕು, ಇಂಥ ಥರ ಅಡಿಗೆ ಆಗ್ಬೇಕು ಅಂತಾರೆ. ಯಪ್ಪ ಅದನ್ನೆಲ್ಲ ಎಲ್ಲಿ ಮಾಡಕ್ ಹೋಗೋಣ? ಬೀಗ್ತಾರ ಸೀರ್ ಬೇರೆ. ಯಾಕೆ ಬಿಡು, ಇದನ್ನೆಲ್ಲ ಯಾಕೆ ಮಾಡಕ್ ಹೋಗ್ಬೇಕು? ಅಷ್ಟೆಲ್ಲ ರೊಕ್ಕ ಹಾಕಿ ಯಾವ ಬಂಧು ಬಳಗನೆಲ್ಲ ಕರೆದು ಅವಕ್ಕೆಲ್ಲ ಸೀರೆ ಉಡಿಸಿ, ಗಂಡು ಮಗನ ಮದುವೆ ಅಂದ್ರೆ ಎಲ್ಲರಿಗೂ ಸೀರೆ ತರಕಬೇಕು. ನನಗೆ ನಮ್ಮ ವಂಶದಾಗಿರೋರಿಗೆ ಅವರಿಗೆಲ್ಲ ಸೀರೆ ತಂದು ತರ್ತಾರಂತರ ಅಡುಗೆ ಮಾಡಿ ಇವ್ರಿಗೆ ಊಟಕ್ಕೆ ನೀಡಿದ್ರು. ಕಡಿಗೆ ಬಿಡು ಅದೇನು ಕಮ್ಮಾಗಿತ್ತು ಅಡಿಗೆ ಅಂತ ಮಾತಿಟ್ಟೋಕಾರ. ಅವರಿಗೆಲ್ಲ ಅಷ್ಟು ಉಣಿಸಿ ರೊಕ್ಕ ಯಾಕೆ ಖಾಲಿ ಮಾಡ್ಕೋಬೇಕು? ಹೌದಿಲ್ಲ? ಹೌದಿಲ್ಲ? ಅದ್ರ ಬದ್ಲಿ ಈಗ ಏನಿಲ್ಲ ಅಂದ್ರೆ ಒಂದು 3-4 ಲಕ್ಷ ರೂಪಾಯಿ ಎಲ್ಲ ಖರ್ಚಾಗತ್ತಿತ್ತವ ನಮಗೆ. ಹಂಗೆ ನೋಡಕ್ಕೆ ಹೋದ್ರೆ ಈಗಿನ ಕಾಲದ ಜಮಾನ ಮದ್ವಿಗೆ ಅಂತಂದ್ರೆ ಅದನ್ನ ಹೆಂಗಾರ ಮಾಡಿ ರೊಕ್ಕ ಕುಡ್ಸಿಟ್ಕೊಂಡಿದ್ದನ್ನ ನನ್ನ ಮಗಗೆ ಮದುವೆ ಆಗಿನ ಕೈಯಾಗ ಒಂದು 50,000 ಕೊಟ್ರೆ ಹೋಗಿ ಹನಿಮೂನಿಗೆ ಅಡ್ಡಾಡಿ ಬರ್ತಾನೆ. ಆಕೆಗೆ ಊರಿಗೆ ಹೋಗಿ ಬಂದ್ರು ಅನ್ನೋದು ಆಕತಿ, ಮದುವೆ ಆಗಿನ ನಮ್ಮ ಅತ್ತಿ ಚಲೋ ಅಲ್ಲ ಅನ್ನೋದು ಆಕತಿ. ಒಳಗೆ ಕರ್ಕೊಂಡು ಆರತಿ ಮಾಡಿ ಸಸಿ ಕುಟ್ಟು ಚಂದಾಗಿದ್ದು ಬಿಡ್ತಾನೆ. ಏನಂತಿ ಶಾಂತಕ? ಅದ್ರಾಗ ನಮ್ಮ ಕಾಂದ ನೀವು 7 ಹಡಿಬಿಟ್ಟಿವು. ಎಂತ ಸೀರೆ ಕೊಟ್ರಯ್ಯ, ಸೀರೆ ಕೊಟ್ಟಾಳ ಪಾರವ್ವ ಮಗನ ಮದುವೆಯಾಗ ಚಾನ್ಸಸ್ ಅರಿಬೇಗೈತಿ. ಏನು ಕಮ್ಗೈತೆವ್ವ ಅಂತಾರ. ಯಾಕ ಬೆಂಡ್ಲರಿಗೆ ಸೀರೆ ತಂದು ಮತ್ತೆ ಮ್ಯಾಗಿಂತ ಮಾತನ್ನಿಸ್ಕೋಬೇಕು? ಹೌದಿಲ್ಲ? ಬಿಡೋಲೆ ಅದನ್ನ ನನ್ನ ಸಸಿಗೆ ಒಂದು 2-3 ಸಾವಿರ ರೂಪಾಯ್ದು ಚಲೋ ಸೀರೆ ಬ್ಯಾಡ, 5,000 ಹೋಗ್ಲಪ್ಪ. ಒಂದು ಒಳ್ಳೆ ಸೀರೆ ಕೊಟ್ಟು ಏನು ನನ್ನ ಮಗನ ಜೋಡಿ ಹನಿಮೂನಿಗೆ ಕಳಿಸ್ಬಿಟ್ರೆ ಹೆಂಗೆ ಶಾಂತಕ್ಕ? ಹೆಂಗಾದ್ರೂ ಮದುವೆ. ಅಯ್ಯೋ ಈ ಐಡಿರಿಯ ನನ್ನ ತಲೆಯಾಗ ಬರ್ಲಿಲ್ಲಲ್ಲ ಪರಕ. ನತ್ತಾಗ ಎಷ್ಟು ರೊಕ್ಕ ಉಳಿತಿತ್ತ ಪರಕ? ಈ ಅಡ್ನಾಡಿ ಸುಸಿ ತರಾಕಿ ಎಷ್ಟು ರೊಕ್ಕ ಹಾಳು ಮಾಡಿ ನೇವ ನಾನು. ಅದಕ್ಕೆಲ್ಲ ಶಾಂತಕ್ಕ ತೆಲಿಬೇಕು. ಅಲ್ಲಪ್ಪ
ರೊಕ್ಕೇನೋ ಉಳಿತೈತ್ ಕರೆ ಮದ್ವಿ ಮದ್ವಿ ಓಡೇಗ್ ಮಾಡ್ಕೊಂಡ ಪಾರಕ್ಕನ ಮಗ ಅಂತೇಳಿ ಹೆಸರು ಕುಂದಿರ್ತದಲ್ಲ. ಅಯ್ಯ ತಣ್ಣ ಕುಂದ್ರಾಗಿರ್ಜಿ ಅದೇನ್ ಇತಿಹಾಸನ ಹೆಸರು ಕುಂದ್ರಾಕ ಸುಮ್ ಕುಂದ್ರ. ಇತಿಹಾಸದಾಗಿದ್ದಾರ ಕೆಲವೊಬ್ರು ನೆನಪಾರ್ಯಾರ. ನೀನ್ ನಂದು ಹೇಳಕತ್ತಾಳ. 4 ದಿನ ಮಾತಾಡ್ತಾರ, 5ನೇ ದಿನಕ್ಕೆ ಬಾಯಿ ಮುಸ್ತಾರ. ಮನ್ಯಾಗ ಒಂದ್ ಯಾವ್ದಾರ ಪೂಜೆ ಇಟ್ಕೊಂಡು ಒಟ್ರನ್ನ ಊಟಕ್ಕೆ ಕರ್ದೆ ಅಂದ್ರೆ ಮುಗಿದೋತ್. ಪೂಜೆದ ನೆಪದಾಗ ಒಂದು ಊಟ ಆಗ್ಬೇಕತ್ತೆ ಅಡ್ಬಿಟ್ಟಾರಿಗೆ. ಅವಾಗ ಏನ್ ಯಾ ಸೀರಿದಿರಲ್ಲ, ಮದ್ವಿ ಗದ್ಲಿರಲ್ಲ, ಎಂಥದ್ದು ಇರಂಗಿಲ್ಲ. ಮುಗಿದೋತ್ ಸುಮ್ಕಿರು. ಇದ ಶ್ರಾವಣದಾಗ ಯಾವ್ದಾರ ಒಂದ್ ಏನಾರ ಪೂಜೆ ಗೀಜೆ ಮಾಡಿ ಒಂದು ಊಟಕ್ಕೆ ಕರೆದ ಒಂದು ನಮ್ಮ ಗೊತ್ತಿದ್ದಾರ ಒಂದು 8 ಮಂದಿ ಬ್ಯಾಡವ 10 ಮಂದಿ 20 ಮಂದಿ ಬಂದಾರ ಅನ್ಕೋ. ಏನು ಬಂದು ಉಂಡೋಕಾರ. ಅವು ಒಂದು 20 ಮಂದಿ ಮುಖ್ಯ ನ್ಯೂಸ್ ಪೇಪರ್ ಇದ್ದಂಗಿದ್ದವ್ರನ್ನ, ರೇಡಿಯೋ ಇದ್ದಂಗಿದ್ದವ್ರನ್ನ ಕರಿತೇನೆ. ಅವ್ರು ಹೋಗಿ ಊರು ತುಂಬಾ ಪ್ರಚಾರ ಮಾಡ್ತಾರ. ಅಬಾ ಬಾ ಬಾ ಪಾರಕ್ಕ, ನೀ ಸತ್ತಿನ ನಿನ್ ತಲೆ ತಗೊಂಡೋಗಿ ಮ್ಯೂಸಿಯಂನ್ಯಾಗ ಇಡ್ಬೇಕು ನೋಡು. ಅಯ್ಯೋ 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 ಅತ್ತಿಯರ ಹಿತ್ತಲ ನಿಂತ ಸಲ ಕರೆಯಾಕತ್ತಾನಿ. ನೀವು ಓನ ಅನ್ನೋದಲ್ಲಪ್ಪ ಯಾಕೋ ಏನ್ ನೀ ಕರಿಯತ್ಲೆ ಸೀರೆ ತಗೊಂಡು ನಡ್ದಾಗ ಸಿಗಿಸ್ಕೊಂಡು ಜಿಕ್ಕೊಂತ ಓಡಿ ಬರ್ಬೇಕಿತ್ತ ನಡಿಬಿಟ್ಟಿ. ಏನ್ ಹೇಳ? ಅಯ್ಯ ಸೋಪು ಖಾಲಿ ಆಗೈತಿ, ಹಂಗ ಸೋಪಿನ ಪುಡಿನೂ ಖಾಲಿ ಆಗೈತಿ, ತರಾಕ್ ರೊಕ್ಕ ಕೊಡ್ರಿ. ಸೋಪಿನ 4 ದಿನ ಆಗಿಲ್ಲ ಆಗಲೇ ಖಾಲಿ ಆತ. ಅಲ್ಲ ಸೋಪಿನ ಪುಡಿ ತಂದು ಒಂದು ವಾರನೂ ಆಗಿಲ್ಲ, ಅರ್ಧ ಕಿಲೋ ಆಗಲೇ ಖಾಲಿ ಆತ. ಅಯ್ಯೋ ಹಡಿಬಿಟ್ಟಿ, ಒಂದು ಸಬಕಾರ ವಡಿನ ನಾನು 8 ದಿನ ಮಾಡ್ತಿದ್ದೆ. ಇನ್ನು ಅರ್ಧ ಕಿಲೋ ಸೋಪಿನ ಪುಡಿನ 15 ದಿನ ಮಾಡ್ತಿದ್ದೆ. ನೀನು ಅದೇವ ಅದೇನ ತಿಂತೀಯ ನಾ ಕುತ್ಕೊಂಡು? ನನಗಂತೂ ಗೊತ್ತಿಲ್ಲವ ಯವ್ವ ಚಟ ಚೂರು. ಅದೇನ ಹಡಿಬಿಟ್ಟಿ ಆ ನಮ್ನಿ ಸುರಿ ಸಾಯ್ತಿ. ಒಂದು ನಮನಿ ಆ ನೀರು ಬುರುಗೆ ಎಬ್ಬಿಸಿ ನಿಂತು ಬಿಡ್ತಾಳ. ಅತ್ತೇರ ನೀವೊಬ್ರು ತಗ ಅದೇನು ಹೊಲಸಾಗಿರ್ತಾವಿಲ್ಲ ತಗ ಹೋಗ್ರ, ಅರ್ಬಿನ ಹೋಗಂಗಿಲ್ಲ. ನನಗಂತೂ ಸಾಕಾಗೋಗೈತ. ಒಂದು ಸೋಪಿನ ಪುಡಿಗೂ ಹಿಂಗಂತೀರಿ. ಅರ್ಧ ಕಿಲೋ ಸೊಪ್ಪಿನ ಪುಡಿ ನಮ್ಮ ಅಪ್ಪನ ಮನ್ಯಾಗ ಬರೀ 5 ದಿನ ಮಾಡ್ತಿದ್ವಿ. ಅದು ನಿಮ್ಮ ಅಪ್ಪನ ಮನಿ, ಇದು ನಿಮ್ಮ ಅತ್ತಿ ಮನಿ. ಏನಾರ ಮಾಡ್ರಿಪ್ಪ ನೀವು. ಸೋಪಿನ ಪುಡಿ ಸೋಪು ತರಿಸ್ಕೊಟ್ಟಾಗ ನಾವು ಹೋಗಿದ್ದೇನೆ ಅಷ್ಟೇ. ನಾನು ಬೇರೆ ಕೆಲಸದ ಮಾಡಕ್ ಹೋಗ್ತೀನಿ. ಯವ್ವ ನಾವು ನಮ್ಮ ಅತ್ತಿಗಳು ಮುಂದೆ ಹಿಂಗೆಲ್ಲ ಮಾತಾಡ್ಲಿಲ್ಲ ಬಿಡು. ಇಷ್ಟು ಆಟ ಶಟಿಲೇ ಇಲ್ಲ. ಏನು ಮಾತಾಡ್ತಾವ ಈಗಿನ ಕಾಲದ ಸ್ವಸ್ತ್ಯಾರು. ಯವ್ವ ದೇವ್ರು ಆ ಬ್ರಹ್ಮ ದೇವ್ರಿಗೆ, ಆ ಬ್ರಹ್ಮ ದೇವ್ರಿಗೆ ಏನು ತೀರ ಗೊತ್ತಾಗಿರಕ್ಕಿಲ್ಲ ಇಂಥ ಸ್ವಸ್ತ್ಯಾರನ. ಯವ್ವ ಅದನ್ನ ತಂದು ನನ್ನ ಹಣೆ ಬರಕ್ಕೆ ಹಚ್ಚಾನ. ಓ ಶಾಂತಕ್ಕ, ನಿನಗೆ ಸುಖ ಸಂಸಾರದ ಸೂತ್ರಗಳು ಹೇಳ್ತೇನೆ ಅಂದಿದ್ದೆ. ನೀನು ಪಾರಕ್ಕೆ ಬಂದು ಎಲ್ಲ ಮರ್ತಾಕೋತ್ ನೋಡು. ಏನವ ಅದು? ಏನಂದ್ರೆ ಶಾಂತಕ್ಕ, ಈ ಅತ್ತಿಗಳು ಅದಾರಲ್ಲ, ಈ ಅತ್ತಿಗಳು ಅಲ್ಲ ನೀ ಅಲ್ಲ ಮತ್ತೆ ಈ ಅತ್ತಿಗಳು ಹೇಳತ್ತೀನಿ. ಗನ್ನ ತಿಂಡಿ ಬಡಿಕ್ಯಾರವ ಕರೇನ ಚಂದಾಗಿ ಸುಸ್ತಾರಿಗೆ ಈಗಿನ ಕಾಲದವ್ರಿಗೆ. ಅದು ಹೇಳ್ಬೇಕಂದ್ರೆ ಒಂದು 4-5 ಮಾತು ಅಂತೀರಿ ನೀವು. ಇದನ್ನ ಅನ್ನ ದೊಡ್ಡ ಕಡಿಮೆ ಮಾಡಿಬಿಟ್ರೆ ಭಾಳ ಚಲೋ ಆಕತ್ ನೋಡಿ ಶಾಂತಕ್ಕ. ಏನು ಗೊತ್ತಾನೆ, ನಾತ್ರ ನನ್ನ ಸಸಿಗೆ ಅನ್ನಲ್ಲ, ಮುಂದೆ ಬಂದು ಸಸಿಗೆ ಮತ್ತೆ ಹೇಳಾಕತ್ತಿರೋದು. ಈಗ ಅಂದೆಲ್ಲ ಯವ್ವ ಸಬಕಾರ ರೂಢಿ ನಾವು 8 ದಿನ ಮಾಡ್ತಿದ್ವಿ. ನೀನು 4 ದಿನಕ್ಕೆ ಖಾಲಿ ಮಾಡ್ತಿ. ನಾವು ಅರ್ಧ ಕಿಲೋ ಸೋಪಿನ ಪುಡಿನ ಬರಬ್ಬರಿ 15 ದಿನ ಮಾಡ್ತಿದ್ವಿ. ನೀನು ನೋಡಿದ್ರೆ 8 ದಿನಕ್ಕೆ ಖಾಲಿ ಮಾಡ್ತಿ ಅಂತೀರಿ. ಹಂಗೆಲ್ಲ ಅನ್ನಕ್ಕೆ ಹೋಗ್ಬಿಡ್ರಿ ಶಾಂತಕ್ಕ. ಎತ್ತಾಗ ಮನಿ ಬಾಳೆ ಮಾಡ್ಕೊಂಡು ಹೊಂಟಿರ್ತಾವಲ್ಲ, ಸ್ವಲ್ಪ ದಿನ ನಾಳೆ ಅವ್ರ ಬಾಳೆ ಅವ್ರ ಮಕ್ಕಳಿಗೆ ಹತ್ತಂದ್ರೆ ತಾನ ಬಿಗು ಬರ್ತಾರ. ಎದಕ್ಕೆ ತಿಳಿ ಕೆಡಿಸ್ಕೊಂತಿ? ಅದನ್ನ ಬಿಡ್ತಿ ಮತ್ತೆ. ಅಯ್ಯೋ ತಲೆ ಮ್ಯಾಗ ಸೆರಗ್ ಹಾಕೊಂಡು ಅಡ್ಡಾಡ್ತಿದ್ವಿ ನಾವು. ನೀವು ಅದಿರಿ ತೋಳೆಲ್ಲದ ಬಗಲ್ ಬಂಡಿ ಹಂಗೆ ಹಾಕೊಂಡು ಅಡ್ಡಾಡ್ತೀರಿ. ಸೆರಗ್ ನೋಡಿದ್ರೆ ತಲೆ ಮ್ಯಾಗ ಇರೋದಿಲ್ಲ. ಇವನ್ನೆಲ್ಲ ಹೇಳಿದ್ರೆ ಈಗಿನ ಕಾಲದವ್ರು ಕೇಳೋದಿಲ್ಲ ಶಾಂತಕ್ಕ. ಅದನ್ನ ನಿಮ್ಮ ಕಾಲ ಗೂಗಿ ಹಂಗೆ ಕುಂದಿರ್ತಿದ್ರಿ, ನಾವು ಯಾಕೆ ಕುಂದ್ರು ಅಂತಾರ. ಅವರು ಆನ್ಲೈನ್ಯಾಗ ಊಟ ಆರ್ಡರ್ ಮಾಡಿ ತರಿಸಿದ್ರ, ನೀನು ಅದನ್ನ ತಿನ್ನು. ಬರೀ ರೊಟ್ಟಿ ತಿಂದು ಯಾಕೆ ಸಾಯ್ತಿ? ತರಂತರ ಅವ್ರು ಏನೇನು ತರಿಸ್ಕೊಂತಾರ ಅದನ್ನ ನೀನು ತಿನ್ನು. ಅಯ್ಯಯ್ಯವ್ವ ನಮಗೆ ಇದು ಸರಿ ಹೊಂದಂಗಲ್ಲವ. ನಾವು ಎಂದು ರೊಟ್ಟಿ ಬಿಟ್ಟು ಬೇರೆ ತಿಂದಿಲ್ಲ ನೋಡು. ನಮಗೆ ರೊಟ್ಟಿ ಬೇಕು ನಮಗೆ ಅಂತೇಳಿ ಅಂದು ರೊಟ್ಟಿ ಬಡ್ದಂಗೆ ನಿನ್ನ ಬಡ್ಬಿಡ್ತಾರ ಅವರು. ಏನು ಅವ್ರು ಪಿಜ್ಜಾ ತರಿಸಿದ್ರೆ ಪಿಜ್ಜಾನೇ ತಿನ್ನು, ಅವ್ರಿಗೆ ಪಡ್ ರೈಸ್ ತರಿಸಿದ್ರೆ ಪಡ್ ರೈಸ ತಿನ್ನು. ತಲೆ ಯಾಕೆ ಕೆಡಿಸ್ಕೊಂತಿ? ಹೌದಿಲ್ಲ? ಇಂಥದ್ದು ಬೇಕು ಮಾಡಿ ಹಾಕಂದ್ರೆ ಈಗಿನ ಕಾಲ ಸ್ವಸ್ಥರಿಗೆ ಮೈಯೆಲ್ಲ ಉರಿದು ಬಿಡ್ತೈತಿ. ಹೌದಿಲ್ಲ? ನಾಳೆ ಅವ್ರ ಬಾಳೆ ಅವ್ರ ಗಂಡಿಗೆ ಹತ್ತಂದ್ರೆ ಮಕ್ಕಳಿಗೆ ಅದಕ್ಕೆ ಬರ್ತಾರ. ಗಿರಿ ಹೇಳೋದು ಬರೋಬ್ಬರಿ ನೋಡು ನಿನ್ನ ಮಗನ ಕೂಟ. ಅಯ್ಯ ಅಯ್ಯ ಪಿಕ್ಚರ್ಗೆ ಹೊಂಟೇನ? ಇನ್ನೊಂದನ 8 ದಿನ ಬಿಟ್ರೆ ಟಿವಿಯಾಗ ಹಾಕ್ತಾರ. ಅದನ್ನ ನೋಡು ಕೆಲಸ ಏನೈತಿ? ಪಿಕ್ಚರ್ಗೆ ಹೋಗಿ ಟಾಕೀಸ್ನ್ಯಾಗ ರೊಕ್ಕ ಬಡ್ದು ಅಂತ ಜಗಳ ತೆಗಿಬೇಡ. ಇಬ್ರು ಗಡ ಐತಿ ಹೊಂಟ್ರಂದ್ರ ಹಂಗ ಮೆಲ್ಲಕ್ಕೆ ಕುಚು ಮಾಡಿ ಮಾತಾಡಿ ಖುಷಿಯಿಂದ ನಾನು ಬರ್ಲೇನೆಪ್ಪ ಅಂತ ಕೇಳು. ನಿನಗೊಂದು ಟಿಕೆಟ್ ಬುಕ್ ಮಾಡಿಸ್ಕೋ. ನೀನು ಯಾಕೆ ಗೂಗಿ ಹೆಂಗ್ ಮನಿ ಬಾಗಲ ಕಾಯ್ಕೋತ ನಾಯಿ ಹೆಂಗ್ ಬಿದ್ದಿರ್ತಿ? ನೀನು ಹೋಗು ಟಾಕೀಸ್ನ್ಯಾಗ ಪಿಕ್ಚರ್ ನೋಡಿ ಪಾಪ್ಕಾರ್ನ್ ತಿಂದು ಚೀಪ್ಸ್ ತಿಂದು ಒಂದು ಕೂಲ್ ಡ್ರಿಂಕ್ಸ್ ಕುಡ್ದು ಬಾ. ಅಯ್ಯೋ ನಮ್ಮ ಅತ್ತಿ ಎಷ್ಟು ಚಲೋ ಅದಾಳೆ ಇವ. ಒಂದು ಮಾತು ಏನು ಅನ್ಲಿಲ್ಲ ನೋಡು. ನಾನು ಬರ್ತೇನೆ ಅಂತ ಖುಷಿಯಿಂದ ರೆಡಿ ಆಕ್ಕಾಳ ಅಂತೇಳಿ ಸಸಿಗೆ ಪ್ರೀತಿ ಬರ್ತತಿ. ಅಕಸ್ಮಾತ್ ಇಬ್ರ ಹೊಂಟ್ರ ಹೋಗ್ಲಿ ಬಿಡು ಹಾಳಾಗಿ. ತಿಳಿಯಾಕೆ ಕೇಳಿಸ್ಕೊಂತಿ? ಯಪ್ಪ ಬರ್ರು ಮುಂದಾಗ ನನಗೆ ಇಂಥದ್ದು ಏನಾರ ತಿನ್ನಾಕ್ತಾರಪ್ಪ ಅಂತ ಕೇಳು. ತಿನ್ನಾಕ್ ತರ್ತಾರ, ಆರಾಮ್ಸೆ ಕುತ್ಕೊಂಡು ತಿನ್ನು. ನೀ ಪಿಕ್ಚರ್ ನೋಡಕ್ ಮನ್ಸಿಲ್ಲ ಅಂದ್ರೆ. ಹೌದಿಲ್ಲ? ಇನ್ನು ಅರ್ಬಿ ಅಂಚಿಟಿಗೆ ಏನಾರು ತರಕ್ ಬಟ್ಟೆ ಅಂಗಡಿಗೆ ಹೊಂಟ್ರ ಹೋಗ್ಲಿ ಬಿಡು. ಏನು ಅವರು ಹಿಡ್ತಾಗ ತಕ್ಕಂಗ ಅರ್ಬಿ ತರ್ತಾರ. ಯಪ್ಪ ನನಗೆ ಏನಾರ ತಾರಲ್ಲ ಅನ್ನ ಮುಗಿದೋತ. ನಿನಗೂ ತರ್ತಾರ ಇಲ್ಲ ನಿನ್ನೂ ಕರ್ಕೊಂಡು ಹೋಗ್ತಾರ.
ಪ್ರೀತಿಯಿಂದ ಮಾತಾಡ್ಬೇಕು. ಈಗಿನ ಕಾಲ ಸಸ್ತ್ಯಾರ ಕೂಟ ಹೈ ಹುಯಿ ಅಂದಿ ನಿನ್ನ ಹಚ್ಚೆ ಅಂದ್ಬಿಡ್ತಾರ ಅವ್ರು. ನಾ ಹೇಳ್ತೀನಿ ಕೇಳು, ನಕ್ಕೊಂತ ಕುಚ್ಚು ಕುಚ್ಚು ಮಾಡಿ ಖುಷಿಯಿಂದ ನೀನ ರಾಣಿ ನೀನ ಯಾವ ಚೆನ್ನವ ಈರುವಿನ ಮನಿಕೆ ಹೋಗವ ಅಂದ ತಿರುತಿಂದ ಒಳಗೆ ಹೊಕ್ಕೊಂಡ್ಬಿಡ್ಬೇಕ. ಅಂದ್ರ ಸಸ್ತ್ಯಾರು ಉಬ್ಬಿ ಓ ನಮ್ಮತ್ತೆ ಎಷ್ಟು ಚಲೋ ಅದಳ ಇವ, ಒಂದು ದಿನಕ್ಕರ ನನಗೆ ಬ್ರ ಅನ್ನೋದಲ್ಲ, ಸರದ್ ನಿಲ್ಲ ಅನ್ನಂಗಲ್ಲ. ಇಂಥ ಸಸಿ ಯವ ಇಂಥ ಅತ್ಯಾರಿಗೆ ಸಿಗ್ಬೇಕೆ ಒತ್ತ ಖುಷಿ ಆಗ್ತಾರ. ಜಗಳ ಮಾಡಿದ್ರ ಮಕ ಸಿಂಡ್ರಸ್ಕೊಂಡು ಶಟ್ಕೊಂಡು ಗಂಡನ ಕರ್ಕೊಟ್ಕೊಂಡು ಅಡ್ಡಾಡಕ್ ಬೇಸಕತ್ತವ್ರಿಗೆ. ಅದ ನೀನು ಅಕ್ಕೊಂತ ಚಂದಾಗಿ ಪ್ರೀತಿಯಿಂದ ಇದ್ದಿ ಅವ್ರ ಕೂಟ. ಅಯ್ಯೋ ನಮ್ಮತ್ತೆ ಇಷ್ಟು ಚಲೋ ಅದಾಳ ನನ್ನ ಜೋಡಿ, ಆಕಿನ ಬಿಟ್ಟು ನಾವು ಅಷ್ಟ ಹೋದ್ರೆ ಆಕಿಗೆ ಬೇಜಾರಾಕತ್ತೋ ಏನೋ, ಬೇಡ ಪಾಪ ಆಕಿನೂ ಕರ್ಕೊಂಡು ಹೋಗುನ್ರಿ, ಆಕಿಗೂ ಕೊಡಿಸುನ್ರಿ ಅಂತೇಳಿ ಈಗಿನ ಕಾಲ ಸಸ್ತ್ಯಾರ ಮನಸ್ಸು ಬೆಣ್ಣೆ ಕರಗಿದಂಗೆ ಕರಗಿ ಬಿಡ್ತೈತೆ ಶಾಂತಕ. ಇವೆಲ್ಲ ಈಗಿನ ಕಾಲ ಟ್ರೀಕು. ಇಂಥ ಐಡಿರಿಯಾ ನನ್ನ ತಲೆಯಾಗ ಸಿಕ್ಕಾಪಟ್ಟಿ ಅದಾವು. ಅಲ್ಲ ಗಿರಿಜಿ ಇನ್ನೂ ಸಸಿ ಬಂದಿಲ್ಲ ಕಂಡಿಲ್ಲ ಏನಿಲ್ಲ. ಅಯ್ಯೋ ದೇವ್ರೆ ಇಷ್ಟಾರ ತಲೆ ಉಡ್ಸಿಲಿ ನೀನು. ನಾನು ನನ್ನ ಸಸಿ ಕೊಟ್ಟು ಹಿಂಗೆ ಮಾಡ್ತೀನಿ ತಡಿ ನೋಡೋಣಂಗಾರ. ಎಲ್ಲೆಲೆ ನಿನ್ನ ತಲೆ ಎಲ್ಲೆಲೆ ಅದು? ನಿಂದು ಅಷ್ಟ ಸತ್ತಿದ್ ನಿಂದು ಮೆದಳು ತಗೊಂಡೋಗಿ ಮ್ಯೂಸಿಯಂನಾಗ ಇಡ್ಬೇಕು ನೋಡು. ಅಯ್ಯೋ ಈಕೇನೇವ ಇಬ್ರು ಸಾಯಸಕ ನಿಂತಾಳಲ್ಲ ಕಾತಕ. ನನ್ನ ತಲೆ ಒಂಥರ ಹೂಕೋಸಿದ್ದಂಗ. ಇಂಥ ಐಡಿರಿ ಎಷ್ಟು ಬೇಕು ಕೇಳಿ ನಿನಗೆ, ಒಂದೊಂದ ತಗದಂಗೆ ಎಲಿ ಬರ್ತತಲ್ಲ ಹಾಕ ನನ್ನ ತಲೆ. ನೀವು ಹಿಂಗೆ ಮಾಡ್ರಿ ಅತ್ತಿ ಬಿಡ್ರಿ. ಎದಕ್ಕೆ ಮನ್ಯಾಗ ಸಸ್ತ್ಯಾರ ಕೊಟ್ಟು ಹಂದಿನ ಆಗೈತೆ ಕಚ್ಚಾಡ್ಕೊಂತ ಇರ್ತೀರಿ, ಹೌದಿಲ್ಲ? ನನಗೂ ಗೊತ್ತಿದ್ದಿಲ್ಲ. ನಾನು ನನ್ನ ಸಸಿ ಕೊಟ್ಟು ದಿನ ಹುಯಿ ಅಂತಿದ್ದೆ. ಇನ್ನು ಮ್ಯಾಗ ನಾನು ಹಿಂಗೆ ಮಾಡ್ತೀನಿ.